ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕುಕಿಂಗ್ ಚಾನಲ್. ಇವತ್ತು ಸೂಪರ್ ಆಗಿರೋಂಥ ಸಿಂಪಲ್ಲಾಗಿ ಕೇಕ್ ತಂದಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದೆರಡು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಐಸಿಂಗ್ ಶುಗರ್ ಅಂತ ಹೇಳ್ತಾರೆ, ಸಕ್ಕರೆ ಪುಡಿ ಅಂತ ಹೇಳ್ತಾರೆ. ಅದನ್ನು ಒಂದು ಅರ್ಧ ಕಪ್ ತೊಗೊಂಡು ಇದಕ್ಕೆ ಈ ಥರ ಮಿಷಿನ್ ಇದ್ದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಫೋರ್ಕ್ ಸ್ಪೂನ್ ಇದೆಯಲ್ಲ, ಅದರಲ್ಲಿ ಮಿಕ್ಸ್ ಮಾಡ್ಕೋಬೋದು. ಈಸಿಯಾಗಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಪ್ರೆಷರ್ ಜಾಸ್ತಿಯಾಗಿ ಯೂಸ್ ಮಾಡಬೇಕು. ಕುಕ್ಕಿಂಗ್ ಆಯಿಲು ಮತ್ತು ವೆನಿಲಾ ಎಸೆನ್ಸು ಹಾಕ್ಕೊಂಡು ಮತ್ತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಜಾರ್ ತೊಗೊಂಡು ಇದಕ್ಕೆ ನಾನು ಮೈದಾ 1 ಕಪ್ ತೊಗೊಂಡಿದ್ದೀನಿ. ಬೇಕಿಂಗ್ ಪೌಡ್ರು ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಜರಡಿ ಇಟ್ಕೋಬೇಕಾಗುತ್ತೆ. ಲಮ್ಸ್ ಇರುತ್ತೆ, ಅದಕ್ಕೆ ಗಾಳಿ ಹೋಗಲಿ ಅಂತ ಈ ಥರ ಮಾಡ್ಕೊಳೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಗಂಟಿಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿರ್ತೈತೆ ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ಈಸಿಯಾಗಿ. ಈ ಥರ ಬೌಲ್ ತೊಗೊಂಡು ಫಸ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಪೇಪರ್ ಇದ್ದರೆ ಮಕ್ಕಳದು ಬುಕ್ ಇರುತ್ತೆ, ಪ್ಲೈನು ಇರೋದು, ಗೆರೆ ಇಲ್ದಿರ ಇರೋದು, ನಾವು ಈ ಥರ ರೌಂಡಾಗಿ ಕಟ್ ಮಾಡಿಕೊಂಡು ಈ ಥರ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿ ಬರ್ತೈತೆ. ಬಟರ್ ಪೇಪರ್ ಬೇಕಂತಲೇ ಏನೂ ಇಲ್ಲ. ಈ ಥರ ಮಾಡಿಕೊಡ್ರಿ ಈಸಿಯಾಗಿ. ರೆಡಿ ಆಯ್ತಿದು. ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ರಲ್ಲ ಕೇಕ್ದು ಹಾಕ್ಕೊಳ್ತಾ ಇದ್ದೀರಿ. ಇದಕ್ಕೆ ತುಂಬ ಈಸಿಯಾಗಿ ಮಾಡ್ಕೊಬೋದು. ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಒಂದು 2-3 ಸಲ ಚೆನ್ನಾಗಿ ಟ್ಯಾಪ್ ಮಾಡ್ಕೊಬೇಕು. ಈ ಥರ ಕಡಾಯಿನ ಇಟ್ಕೊಂಡು ಸ್ಟ್ಯಾಂಡ್ ಇಟ್ಕೊಂಡು ಬಿಸಿಯಾಗಿ ಒಂದು 10 ನಿಮಿಷ ಬಿಟ್ಟಿದ್ದೀನಿ. ಬಿಸಿಯಾಗಿದೆ ಸ್ಟ್ಯಾಂಡ್ ಎಲ್ಲನೂ. ಇದ್ರ ಮೇಲೆ ಸ್ವಲ್ಪ ಚಾಕೋ ಚಿಪ್ಸ್ನ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ, ಪರವಾಗಿಲ್ಲ. ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 25-30 ನಿಮಿಷ ಅಷ್ಟು ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತದೆ. ಸಕ್ಕರೆ ಪುಡಿ ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಗಂಟಿಲ್ದಿರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಇನ್ನೊಂದು ಬೌಲ್ ತೊಗೊಂಡು ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ ನಾನು. ವಿಪ್ಪಿಂಗ್ ಕ್ರೀಮ್ ತೊಗೊಂಡು ಈ ಥರ ಮಿಷಿನ್ ಇದ್ದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರಾಗ ಈ ಥರ ಬುಡ್ಡೆ ಥರ ಬರಬೇಕು, ಆವಾಗವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಬೀಳಬಾರ್ದು. ತೋರಿಸ್ತೀನಿ ನೋಡಿ, ಈ ಥರ ಬೀಳಬಾರ್ದು. ಈಗ ಕೇಕ್ ರೆಡಿಯಾಗಿದೆ, ನೋಡೋಣ. ಈ ಥರ ಅಂಟಿಲ್ಲ ಅಂದರೆ ನೋಡಿ ರೆಡಿಯಾಗಿದೆ ಅಂತ. ಅಂಟಿದ್ರೆ ಇನ್ನೂ ಒಂದು 5 ನಿಮಿಷ ಇಡ್ಬೋದು. ವಿಪ್ಪಿಂಗ್ ಕ್ರೀಮ್ಗೆ ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರೆಡಿ ಆಯಿತು. ಸಕ್ಕರೆ ಪಾಕ ಹಾಕ್ಕೊಂಡು ಕ್ರೀಮ್ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಶೇಪ್ ಸ್ವಲ್ಪ ಚೇಂಜ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಕ್ಳಿಗೆ ಈಸಿಯಾಗಿ ಮಾಡ್ಕೋಬೋದು, ಕೇಕು ಮಾಡಿಕೊಡ್ಬೋದು. ಬೇಕ್ರಿಯಲ್ಲೆಲ್ಲ ಎಷ್ಟೋ ದಿನಕ್ಕಿರ್ತಾರೆ. ಕಮೆಂಟ್ ಹಾಕಿ ತಿಳಿಸಿ.